ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಗಳಿಂದ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳಮೂರ್ತಿಯಾದ ನಿನ್ನ ದರ್ಶನವನ್ನು ಎಂದು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮ ಸಾರ್ಥಕಪಡಿಸುವ ತಂದೆ. ಓಹೋ, ಪರಮಾತ್ಮನು ಈ ದಿನ ದುರ್ಯೋಧನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗದಲ್ಲಿಯೇ ಹೋಗುವಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ಪಾವನಾದ ನನಗೆ ಕಾಣಿಸುವೆಯ ಪ್ರಭು. ನಿನ್ನನ್ನು ನೋಡಿ ಸ್ಥಿತಿಯನ್ನು ಪಡೆಯುವವರೆಗೂ ಈ ಕ್ಷೀರದಲ್ಲಿಯೇ ಪ್ರಾಣ ರಕ್ಷಿಸಿಕೊಂಡಿರುತ್ತೇನೆ. ಇದೋ ನಿನಗೆ ಅರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಬರಯ್ಯ ಮುರಾರಿ ಭಕ್ತರ ಮರೆ ಆಲಿಸಿ, ಮರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮರೆ ಆಲಿಸಿ, ಶೌರಿ ಮರೆ ಕೇಳಿ ನೀ ಬಾರಯ್ಯ ಲೋಲ ಬಾರಿ ಜಮಾಲ ರುಕ್ಮಿಣಿ ಲೋಲ ಬಾರಿ ಜಮಾಲ ವರುಗುಣಶೀಲ ವಸುದೇವ ಬಾಲ, ವರುಗುಣಶೀಲ ವಸುದೇವ ಬಾಲ, ಮನಹುದೇ ನಿನ್ನಯ ಲೀಲಾ ಕೃಷ್ಣ. ಕೋಟಿ ಸೂರ್ಯ ಪ್ರಕಾಶಮಾನಕ್ಕೆ ಬೆಳಕು ಮಿಗಿಲಾಗಿ ತೋರಿ ಬರುತ್ತಿರುವುದಲ್ಲ, ಅದ್ಯಾವ ಮಹಾಪುರುಷನಿರಬಹುದು? ಅಥವಾ ಯೋಗಿ ಶ್ರೇಷ್ಠನೇ, ಭಕ್ತ ವತ್ಸಲನೇ, ಅಥವಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ? ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ವಿದುರ, ವಿದುರ, ಭಕ್ತ ಶಿರೋಮಣಿ ವಿದುರ. ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ ವಾಸುದೇವ ಜನಾರ್ದನ. ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದೆ, ಹರಿಸಿದೆಯ ಅಂಧಕಾರ ಮನದೆ, ನನ್ನ ಕಡಲೊಳು ಇಲ್ಲೆಂದಾಡಿದ ಪಾಲ ಕಡಲೊಳು
ಕಂಡು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿಯು ದೊರೆತಂತೆಯೂ ಈ ದೀನನ ಮನೆಯ ಮೊರೆಯನ್ನಾಲಿಸಿ ದರ್ಶನವಿಟ್ಟೆಲ್ಲ ನಿನ್ನ ಪಾದ ಸ್ಪರ್ಶದಿಂದ ಈ ವಿದುರನ ಕುಟೀರವನ್ನು ಪಾವನ ಮಾಡಿದೆಯಲ್ಲ. ಧನ್ಯನಾದ ದೇವ, ಧನ್ಯನಾದನು. ನನ್ನ ಜನ್ಮವು ಸಾರ್ಥಕವಾಯಿತು. ಇದು ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ವಿದುರ, ನಿನಗೆ ಮಂಗಳವಾಗಲಿ. ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾವ್ಯಾಸದಿಂದ ಬಹಳವಾಗಿ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡುವೆಯ ವಿದುರ? ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಸಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ನಿಮಗೆ ನಾನು ಏನನ್ನು ಕೊಡಿಸಲು ಸಾಧ್ಯ? ಪರೀಕ್ಷಿಸುತ್ತಿರುವೆಯ ದೇವ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ ವಿದುರ. ಭಕ್ತಿಯ ಪಾಶದ ಚಿತ್ತವನೊಲಿಸದೆ, ಭಕ್ತಿಯ ಪಾಶದ ಚಿತ್ತವನೊಲಿಸದೆ, ಎತ್ತ ಹೋದರು ಮನ ಈತಲೇ ಬರುವುದು, ಎತ್ತ ಹೋದರು ಮನ ಈತಲೇ ಬರುವುದು, ಶತನೆಂದೆನಿಸಿದ ವಿದುರ. ಶತನೆಂದೆನಿಸಿದ ಭಕ್ತ ಸುಯೋಧನ, ಶತನೆಂದೆನಿಸಿದ ಭಕ್ತ ಸುಯೋಧನ, ಭಕ್ತನೇ ನಿನಗಿಂತ ಉತ್ತಮರಿವರೆ, ಭಕ್ತನೇ ನಿನಗಿಂತ ಉತ್ತಮರಿವರೆ, ಬಲ್ಲೆ ನಿನ್ನಯ ಮನವ ಬಿಡು, ಬಲ್ಲೆ ನಿನ್ನಯ ಮನವ ವಿದುರ. ವಿದುರ, ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿಯೇ ವಾಸ ಮಾಡಿಕೊಂಡು ಕಾಮಕ್ರೋಧಗಳಿಗೆ ಎಡಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ಉದಾರ ಪೋಷಣೆ ಮಾಡಿಕೊಂಡು ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ಅದಿರಲಿ, ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ಹಾಸ್ಯ ಮಾಡುತ್ತಿರುವೆಯ? ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಅದು ಎಂಜಲಾಗಿರುವುದಲ್ಲ ಪರಮಾತ್ಮ. ವಿದುರ, ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಹಾಯ್ದು ಇಟ್ಟಿದ್ದ ಹಣ್ಣಿನ ರುಚಿಯನ್ನು ಭಕ್ತನಾದ ಕುಚೇಲನು ತಂದು ಕೊಟ್ಟಿದ್ದ ಒಂದು ಹಿಡಿ ಅವಲಕ್ಕಿಯ ಸಾರವನ್ನು ಹಬ್ಬ ಈಗಲೂ ಸವಿದಂತಿದೆ. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅವೆರಡಕ್ಕಿಂತ ಮಿಗಿಲಾದದ್ದು. ಎಲಿ, ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನಿನ್ನ ನೈವೇದ್ಯಕ್ಕೆಂದು ಇಟ್ಟಿದ್ದ ಹಾಲನ್ನೆಲ್ಲ ನಾನೇ ನಿನಗೆ ಅರ್ಪಿಸಿ ಸೇವಿಸಿ ಬಿಟ್ಟೆನಲ್ಲ ದೇವಾ. ವಿದುರ, ನನಗರ್ಪಿಸಿದ ಎಲ್ಲವನ್ನೂ ನೀನೇ ಕುಡಿದು ಬಿಟ್ಟೆಯ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ. ಎಲಿ, ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ, ಇದೋ ತೆಗೆದುಕೋ ದೇವಾ. ವಿದುರ, ಎಂತಹ ಸುಳ್ಳುಗಾರನಯ್ಯ ನೀನು! ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆಯಲ್ಲ. ಇದೋ ನೋಡು. ಅಲ್ಲೂ ನೋಡು ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ನೋಡು ವಿದುರ. ಜಗದ ಜೀವನದ ತನು ನೀ
ಆಡಿಸಿ ಗುರ್ರದ ನಿರ್ಮಲಾತ್ಮಕ ಆಡಿಸಿ ಕುಣಿಸಿದ ನಿರ್ಮಲಾತ್ಮಕ ನಿನ್ನ ನಿಗಮಗೋಚರರ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನದಿ ಬಲ್ಲವರಿಲ್ಲ ಜಗದ ಜೀವನದಿ ಅವರಿಗೆ ಸಿಲುಕಿದ ಭ್ರಾಂತಿಯ ಮನೋಜರ ಅವರಿಗೆ ಸಿಲುಕಿದ ಭ್ರಾಂತಿಯ ಮನೋಜರ ಭವರೋಗ ವೈದ್ಯ ನೀ ಪರಿಪಾಲಿಸೈ ಭವರೋಗ ವೈದ್ಯ ನೀ ಪರಿಪಾಲಿಸೈ ಜಗದ ಜೀವನದ ತನುನೇ ಆಡಿಸಿ ಕೊಣಿಸಿ ಮಾಯೆಯ ಕವಿಸಿ ಆಡಿಸಿ ಕೊಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುತ್ತ ಮೋಹನ ರೂಪ ದೇವಾ ಆಡಿಸಿ ಕುಂಚರರ ದೇವ ಕ್ಷೀರಸಾಗರ ಶೇನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಧನ್ಯನಾದನು ದೇವ, ಧನ್ಯನಾದನು. ಈ ನಿನ್ನ ಮಹಿಮೆಯನ್ನು ಆ ಯಶೋಧಾದೇವಿಯೊಬ್ಬಳು ಮಾತ್ರ ಅರಿಯಬಲ್ಲಳು. ಈ ಪಾಮರನಾದ ನಾನು ಹೇಗೆ ಅರಿಯಲು ಸಾಧ್ಯ? ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಇದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ನಿನಗೂ ತಿಳಿಯದ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜ್ಯಸಭೆಗೆ ಬರುವೆನು. ನೀನೂ ಸಹ ಬರುವೆಯಾ? ಆಗಬಹುದು ಪರಮಾತ್ಮ. ವಿದುರ, ಮತ್ತೊಂದು ವಿಷಯ, ನಿನ್ನಲ್ಲಿರುವ ಸರ್ವಶ್ರೇಷ್ಠವಾದ ಧನಸ್ಸನ್ನೂ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಜನ್ಮದಾತನನ್ನು ಮೋಸದಿಂದ ಕೊಂದ ಆ ದುರ್ಯೋಧನನ ವಂಶವನ್ನು ನಾಶ ಮಾಡಲು ಅಂದು ನಿನ್ನ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಸಾಧ್ಯ! ಈ ಸೌಬಲ ರಾಜ ಶಕುನಿಯೊಡನೆ ನನ್ನ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಧರ್ಮ ಮರಳುಗಳೇ ಸಾಧ್ಯ! ಏ ನೀ ಪ್ರಳಯಾಗ್ನೆ ಜ್ವಾಲೆ, ಏ ನೀ ಕರ್ಣ ಕಠೋರ ಕರ್ಕಶಕ್ಕೇಕೆ, ಅಖಂಡ ಭರತ ಖಂಡಕ್ಕೆ ಕುಹಕ ಕುತ್ಸತೆಯ ಪ್ರವೀಣ, ಮಾತ್ಸರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಈ ನನ್ನ ನುಡಿ ಸೇಡೆಂಬ ಗಿಳಿ ನನ್ನ ನುಡಿ ಚಲವ, ಸೇಡೆಂಬ ಗಿಳಿ ನನ್ನ ನುಡಿ ಚಲವ. ಈ ನಿನ್ನ ಕುರುವಂಶದ ಗಾನ, ಈ ನಿನ್ನ ಕುರುವಂಶದ ಗಾನ, ಏನಾದರೂ ಸಹಿಸದ ಬಿಡನ, ಏನಾದರೂ ಸಹಿಸದ ಬಿಡನ. ಏನೆಂಬ ಗಿಳಿ ನನ್ನ ನುಡಿ ಚಲವ, ಸದೇರ ಕೊಂದೆ ದ್ರೋಹಿ ಹೇಳಿ, ಸದೇರ ಕೊಂದೆ ದ್ರೋಹಿ ಹೇಳಿ. ಅಂದೆ ಶಕುನಿ ಶಪಥವ ತಾಳ್ದ ದಗ್ಧ ಮಾಡಿ ಕುರು ನಾಶವೈವೆ, ನಾಶವೈವೆ. ನಂದ ಶಾಂತಿಯ ತರುವೆ, ಶಾಂತಿಯ ತರುವೆ, ಶಾಂತಿಯ ತರುವೆ. ಸೇಡೆಂಬ ಗಡಿ ನನ್ನ ನುಡಿ ಚಲವ, ಬಿಡ ಚಲವಾ. ಎಲವೆಲವೋ ದುಷ್ಟ ದುರುಳ ದುರ್ಯೋಧನನೇ, ಕೇಳು. ನಾನು ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸುಖದ ಸುಪ್ಪತ್ತಿನಲ್ಲಿ ಮೆರೆಯಬಹುದಾಯಿತು. ಆದರೆ ಅವುಗಳೆಲ್ಲವೂ ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಎಲ್ಲವೋ ಚಂಡ. ನಾನು ನಿನಗಿಂತಲೂ ಮಹಾನ್ ಪ್ರಚಂಡ. ಮುಳ್ಳನ್ನು ಮುಳ್ಳಿನಿಂದಲೇ, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು, ಅದರಲ್ಲಿಯೂ ನಿನ್ನಂತಹ ಮೋಸಗಾರರನ್ನು
ಮೋಸದಿಂದಲೇ ನಾಶಗೊಳಿಸಬೇಕು. ಈಗ ನನ್ನಲ್ಲಿ ಉರಿಯುತ್ತಿರುವ ಜ್ವಾಲೆ ದಗದಗ 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 ಎಂದಿದೆ ದೇಶದ ಜ್ವಾಲೆ ದಹಿಸುತ್ತಿದೆ ನನ್ನ ದೇಹದಲ್ಲಿ ಹರಡಿನ ದಗದಗ ದಗದಗ ದೇಶದ ಜ್ವಾಲೆ ದಹಿಸುತ್ತಿದೆ ನನ್ನ ದೇಹದಲ್ಲಿ ಹರಡಿದಾವು ಎಲ್ಲೆಲ್ಲೋ ಉಳಿಯುವುದಂತೂ ಕುರುವಂಶಜರು ಹರಡಿದೆ ನಾವು ಎಲ್ಲೆಲ್ಲೋ ಉಳಿಯುವುದಂತೂ ಕುರುವಂಶಜರು ದಗದಗ ದಗದಗ ದೇಶದ ಜ್ವಾಲೆ ದಹಿಸುತ್ತಿದೆ ನನ್ನ ದೇಹದಲ್ಲಿ ಸೋಲಿಸಿ ಕುರುಪತಿ ತಂದನು ಹಸ್ತಿನವತಿಯ ಸೆರೆಯಲ್ಲಿಟ್ಟ ನಮ್ಮನ್ನು ಸೋಲಿಸಿ ಕುರುಪತಿ ತಂದನು ಹಸ್ತಿನವತಿಯ ಸೆರೆಯಲ್ಲಿಟ್ಟ ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊಳಗಾಯಿತು ಸೆರೆ ಮನಸಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊಳಗಾಯಿತು ಸೆರೆ ಮನಸಾವು ನೂರ್ವರಲ್ಲೊಬ್ಬನೇ ಉಳಿದೆಯಲ್ಲಾಗಿ ತೀರಿಸೆನಲು ಜತ ಸಾಲವು ಬೇಗ ಹೆಮ್ಮರವಾಯಿತು ಎಂದೇ ಸೇಡು 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 ಸ್ಮಶಾನವೆನುಪುದು ಕೌರವನಾಡು ಹೆಮ್ಮರವಾಯಿದೆನ್ನೇ ಸೇಡು ಸ್ಮಶಾನವೆನುಪುದು ಕೌರವನ ದಗದಗ 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 ದೇಶದ ಜ್ವಾಲೆ ದಹಿಸುತ್ತಿದೆ ನನ್ನ ದೇಹದಲ್ಲಿ ಲೋಕಗರಾಲೆ ಲೋಕಗರಾಲೆ ಮನಸ್ಸು ದುಸ್ಸಾಹ ಚಿಂತಾಗ್ನಿಂದ ನನ್ನ ಶರೀರವು ದಹಿಸುತ್ತಿರುವುದು. ದುರ್ಯೋಧನ, ನಿನ್ನ 99 ಸಹೋದರರನ್ನು ಚಿನ್ನರಂಡಗಳಿಂದ ನರಕದಲ್ಲಿ ನಿರಾಂಜನ ಮಾಡಿಸುವೆನು. ದೇವೇಂದ್ರ ಅಮರಾವತಿಯಂತೆ ಕಂಗೊಳಿಸುತ್ತಿರುವ ನಿನ್ನ ರಕ್ತ ಖಚಿತವಾದ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯೇ ಘೋರವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಬ್ಬರು ನಿಟ್ಟಿಸಿರನ್ನು ಬಿಡುವವರಿಲ್ಲದೆ ಹೆಜ್ಜೆ ಹೆಜ್ಜೆಗೂ ನರಕದ ಮಾರ್ಗವನ್ನೇ ತೋರಿಸುವನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಹೇಳು ಮಾವ, ನಾನು ಮಾಡಿದ್ದು ಯುದ್ಧವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಇಂದಷ್ಟೇ ಸುದ್ದಿ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. 12 ತೋಳುಗಳಿಂದ ಸಮಸ್ತ ಸೈನ್ಯವನ್ನೆಲ್ಲ ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ ಸ್ವಯತ್ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಓಡಿದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು, ಯುದ್ಧವು ಅಧರ್ಮವೆಂದು. ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಅವನ ಮಾತು ಪರಿಗ್ರಹವಲ್ಲ ಬಿಡು. ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ ಮುದಗಳು ಬಲ ಪಕ್ಷಿ ಪೈಲಿ ಅಣ್ಣ ಮುದಗಳು ಬಲ ಪಕ್ಷಿ ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ ವಿದುರನ ಮನೆಯಳು ಅಗಮನ ಕಿಂಡಿಯ ವಿದುರನ ಮನೆಯಳು ಅಗಮನ ಕಿಂಡಿಯ ಮುದಗಳು ಬಲ ಪಕ್ಷಿ ಪೈಲಿ ಮುದಗಳು ಬಲ ಪಕ್ಷಿ ಪೈ ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ ಎಲ್ಲ ನಾ ನೋಡಿದ ಅಕೃಷ್ಣ ಗೈದ ಕಾರ್ಯವ ಎಲ್ಲ ನಾ ನೋಡಿದ ಬಲ್ಯವನ ಕಪಟವು ಸಲ್ಲದು ಸತ್ಕಾರವು ಬಲ್ಯವನ ಕಪಟವು ಸಲ್ಲದು ಸತ್ಕಾರವು ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ ಅಕೃಷ್ಣ ಗೈದ ಕಾರ್ಯವ. ಅಣ್ಣ, ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವ ನಾಳೆಯ ಪ್ರಾಂತಃಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಏನು? ಕೃಷ್ಣನು ಸಿದ್ಧಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರಾಕರಿಸಿ ಅಣ್ಣ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನ ಆಶ್ರಯಿಸಿದನಣ್ಣ. ಇದು ಎಷ್ಟೊಂದು ಅವಹೇಳನಣ್ಣ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಇಂದು ಭಕ್ತ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಇದು ಸಹಿಸೇನಾ
ಮಾತುಗಳು ನಿಮಗೆ ಬೇಸರವಾದರೆ ಮುಂದೆ ನಿಮಗೆ ಅರ್ಥವಾಗುತ್ತದೆ. ನೋಡಿದೆಯಮ್ಮವ, ಮದಿಸಿದ ಗಜಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಟಿಯೇ? ಎಲ್ಲಾದರೂ ಉಂಟೆ ಸುಯೋಧನ? ನನಗೂ ಒಮ್ಮೊಮ್ಮೆ ದುಸ್ಸಾಹಸ ಎನ್ನಿಸುವುದು. ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೆ ದುಸ್ಸಾಹಸ ಎನ್ನಿಸುವುದೇ ಇಲ್ಲವು. ಆದರೆ ಏನು ಮಾಡುವುದು ಈಗ? ಕೃಷ್ಣನ ಸಮ್ಮತಿಗೆ ಒಪ್ಪಿಸುವುದೇ ಇಲ್ಲವಾ? ಸುಯೋಧನ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪಿ. ಭರತ ವರ್ಷದಲ್ಲಿಯೇ ಕ್ಷತ್ರಿಯರೆಂದು ನಿರ್ಮೂಲನ ಮಾಡಬೇಕೆಂದು ಅವನು ಅವತರಿಸುವೆನು. ಅವರ ವೈರಾಗ್ಯಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜಲಾಸಂದ್ರ ನಿನಗೆಂತಹ ಮಿತ್ರರಾಗಿದ್ದರು. ಅವರನ್ನು ವಧಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ಹೆಸರಿಗಷ್ಟೇ ಸಿಂಹಾಸನದ ಮೇಲೆ ಕುಳ್ಳಿರಿಸಿದವನು. ಸಹೋದರರನ್ನು ಸುರಪಾನದಿಂದ ಪ್ರಮುಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನನೇ ಕುರುರಾಜ? ಕೃಷ್ಣನನ್ನು ಹೇಳುವಂತಹ ವಂಚಕರೇ ಇರಬಹುದು. ಆದರೆ ಅವರ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕ್ತಿ. ಪಾಂಡವರು ಕೃಷ್ಣನಿಂದ ಬೇರ್ಪಡಿಸಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೇನಾದರೂ ಆಶ್ರಯನ್ನು ಕೊಟ್ಟೆನಾದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣವಾಗುತ್ತದೆ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಿಯಲ್ಲಿಡುವುದು ನಿನಗೆ ಉಚಿತವೇ? ಸರಿಯಾಗಿ ಹೇಳಿದೆ ಸಹೋದರ ಶಕುನಿ. ಪಾಂಡವರಿಗೆ ಯುದ್ಧದ ಹೊರತು ಸೂರ್ಯ ಮನೆಯಷ್ಟು ಭೂಮಿಯನ್ನು ಕಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರದರ್ಶಿಸುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಅದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇದೆ. ಏನದು ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಗೊಳಿಸುವೆನು. ನಿನ್ನ ಹೊರತಾಗಿ ಬೇರೆ ಏನೊಂದು ಮಾಡುವುದಿಲ್ಲ. ನಡೆ ನಡೆ, ಹಸ್ತಿನಾವತಿಗೆ ಹೊರಡೋಣ. ನಡೆ 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 ಕುರುಡನ ಮಗನೇ, ನನ್ನ ಸಲಹೆ ಹೊರತಾಗಿ ಬೇರೇನು ಮಾಡುವುದಿಲ್ಲವೋ ಬೆಪ್ಪೆ. ನಾನು ಶಕುನಿಯಲ್ಲವೋ ಬೆಪ್ಪೆ, ನಿನ್ನ ಭಾಗದ ಶನಿ, ಅಜಂತ ಶನಿ. ಶಕುನಿ ಎಂಬ ಮೂರಕ್ಷರದ ಮಹಾತ್ಮ ಬಲ್ಲೆಯನೇ ಮರಳೆ. ಶ ಎಂದರೆ ಶಪಥ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನವರಿಂದಲೇ ನಿನ್ನನ್ನು ನಿರ್ನಾಮ ಮಾಡುವುದು. ಈ ಶಕುನಿ ಎಂಬ ಮೂರಕ್ಷರದ ಗೂಢಾರ್ಥ. ಮದಾಂಗ ಕಟುಕನು ಹೇಗೆ ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವನೋ ಹಾಗೆ ನಾನು ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಕೊನೆಗೊಂದು ದಿನ ಭಾರತ ಕುಲವರ ಮಕುಟ ಕುರುಕುಲವನ ಪೊರೆವ ಜನಕ. ಭಾರತ ಕುಲವರ ಮಕುಟ ದೊರೆಯ ಪೊರೆವ ಸೋರ ದೊರೆಗೆ ವರ ಕುರುಪತಿಗೆ ಹರಿಹರಣ ಬಲ ಬಲದ
ಜಗದ್ಯದ್ಭುತ ಮನ್ಮಂತರ ಸಕಲ ಸಾಮಂತರಾಜದಿಂದೊಡಗೂಡಿ ಮೆರೆಯುತ್ತಿರ್ಪ ರಾಜೇಶ್ವರ ಗುರುಕುಲ ಪ್ರಚಂಡ ದೋರ್ದಂಡ ಈ ಬಲಮಂಡಿತನಾದ ಧೃತರಾಷ್ಟ್ರ ಕುಮಾರನಿಗೆ ಅದಾರು ಸಾಟಿ. ಬಳರೆ ಮೆರವೆ ಸುಖದೆ ಧರೆಯೋಳ್ ಬಳರೆ ಬಳರೆ ಬಲು ಸಾಹಸದಿಂದ ಬಳರೆ ಮೆರವೆ ಸುಖದೆ ಬಳರೆ ಮೆರವೆ ಸುಖದೆ ಧರೆಯೋಳ್ ಬಳರೆ ಬಳರೆ ಬಲು ಸಾಹಸದಿಂದ ಬಳರೆ ಮೆರವೆ ಸುಖದೆ ಧೀರರು ಗಣಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ವೀರ ಧೀರರು ಗಣಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವ ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ನಿರುತವ ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ಧರೆಯಲಿ ಸುಖದಲ್ಲಿ ಬಾಳ್ವೆ ಬಳರೆ ಮೆರವೆ ಸುಖದೆ ಧರೆಯೋಳ್ ಬಳರೆ ಬಳರೆ ಬಲು ಸಾಹಸದಿಂದ ಬಳರೆ ಮೆರವೆ ಸುಖದೆ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಶಕುನಿ ದುಶ್ಯಾಸನ ಬೆಂಬಲವೆನಗೆ ಧರಣಿಯ ನಾಳುವ ವೈಭವದೇ ಧರಣಿಯ ನಾಳುವ ವೈಭವದೇ ಮೆರೆಯುವ ಸಿರಿಯಲಿ ಸ್ವರೂಪಗೆ ಮೀರಿಸಿ ಮೆರೆಯುವ ಸಿರಿಯಲಿ ಸ್ವರೂಪಗೆ ಮೀರಿಸಿ ಬಳರೆ ಮೆರವೆ ಸುಖದೆ ಧರೆಯೋಳ್ ಬಳರೆ ಬಳರೆ ಬಲು ಸಾಹಸದಿಂದ ಬಳರೆ ಮೆರವೆ ಸುಖದೆ ಬಲ ಪರಾಕ್ರಮ ತೋರಿ ಗಣಮುದ ಬಲವನ್ನು ಬೀರಿ ಹಠ ಮಾಡಿ ಹರಿಗಳ ದಲಗಳ ಬಲವನ್ನು ಮುರಿವೆ ಹರಿಗಳ ದಲಗಳ ಬಲವನ್ನು ಮುರಿವೆ ಮೆರವೆ ಸುಖದೆ ಧರೆಯೋಳ್ ಬಳರೆ ಬಳರೆ ಬಲು ಸಾಹಸದಿಂದ ಬಳರೆ ಮೆರವೆ ಸುಖದೆ ಬಳರೆ ಮೆರವೆ ಸುಖದೆ ಬಳರೆ ಮೆರವೆ ಸುಖದೆ ಪಿತಾಮಹ ಪೂಜ್ಯರಾದ ಆಚಾರ್ಯರೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡು ರಾಯಭಾರಿಯಾಗಿ ಕಳುಹಿಸುವಂತೆ ಅಲ್ಲದೆ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದವರ ಧೈರ್ಯವನ್ನು ನೋಡಿದ್ದೀರಾ? ಎಷ್ಟರ ಮಟ್ಟಿಗೆ ಇರುವುದು? ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಯುದ್ಧ? ಅದಕ್ಕೆ ನಾನು ಸದಾ ಸಿದ್ಧ. ನಾನದರ ದೀಕ್ಷಾಬದ್ಧ. ಯುದ್ಧದ ಭಯವನ್ನು ತೋರಿಸುತ್ತಾರೆ ತಾತ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಒದಿಸಿದಾನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಒಂದು ದುಶ್ಯಾಸನ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕ್ರೋಪದೇಶಕನ್ಯಾರು? ಅಗ್ರಜ, ನಾನು ಮತ್ತು ನಮ್ಮ ಅಂಗರಾಜ ಕರುಣನಲ್ಲವೇ? ದುಶ್ಯಾಸನ ಪೂಜ್ಯರಾದ ಭೀಷ್ಮ ಕೃಪ ಅಶ್ವತ್ಥ ಮಂದಗಳಿರುವ ಅವರ ಕಣ್ಣೆದುರಲ್ಲಿ ಬೆಳೆದ ನಮಗೇಕೆ ಚಿಂತೆ? ಚಾರಣಿ ಸಮಾಚಾರವೇನು? ಶ್ರೀಕೃಷ್ಣ ಪರ್ವತನು ಇತ್ತ ಆಗಮಿಸುತ್ತಿರುವನು. ಏನು ಪುರುಷೋತ್ತಮನು ಬರುತ್ತಿರುವನೆ? ಬರಲಿ ಬರಲಿ, ಬಹಳ ಸಂತೋಷ. ತಾತ, ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ನಾನಿಲ್ಲಿರುವಲ್ಲಿ ಆ ಪಾಂಡವರ ಮಿತ್ರ ಮೋಸಗಾರ ಕಳ್ಳ ಕೃಷ್ಣನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಈ ದಾಸಿಪುತ್ರ ಮುರುಕು ಜೋಪಡಿಗೆ ಹೋದನಂತೆ. ಸುಯೋಧನ,
ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರೋನು, ಆದರೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡಿದವರು? ಓ ದಾಸಿಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳ್ಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚೋ. ಸುಯೋಧನ, ಬಲವಂತನಾದ ಮಾತ್ರಕ್ಕೆ ನಿನಗೆ ನ್ಯಾಯವು ಅಧೀನವು ಅಥವಾ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಹಿತವಾಗಿರುವುದರಿಂದಲೇ ಈ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪ ಆಗಿರುವುದು. ವೀರರಿಂದ ಪರಿಯುತನಾದ ಈ ಚಕ್ರವರ್ತಿಗೆ ಈ ದಾಸಿಪುತ್ರ ನೀತಿ ವಚನವು ಅನಾವಶ್ಯಕ. ದುಶ್ಯಾಸನ, ಪೂಜ್ಯನು ಪಿತಾಮಹ ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಈ ರೀತಿ ಮಿತಿಮೀರಿ ಮಾತನಾಡುತ್ತಿರುವ ಈ ದಾಸಿಪುತ್ರನನ್ನು ಈಗಲೇ ಸಭೆಯಿಂದ ಆಚೆ ತಳ್ಳಿಸಿಬಿಡು. ಎಲ್ಲವಾ ವಿದುರ, ಸಾಕು ವಿದುರನೇ. ಅಗ್ರಜನೋಳ್ ಸರಸ, ಅಗ್ರಜನೋಳ್ ಸರಸ, ಅಗ್ರಜನೋಳ್ ಸರಸ. ಅದಮ ವೈರಿಗಳ ಪುಡಿಯುತ್ತಲಿಂಗ, ಅದಮ ವೈರಿಗಳ ಪುಡಿಯುತ್ತಲಿಂಗ, ಆತುರದಿಂದಲ ಕಡಿದು ಬಿಸಾಡುವೆ. ಸಾಕು ವಿದುರನೇ. ಅಗ್ರಜನೋಳ್ ಸರಸ, ಅಗ್ರಜನೋಳ್ ಸರಸ, ಅಗ್ರಜನೋಳ್ ಸರಸ. ಅದಮ ವೈರಿಗಳ ಪುಡಿಯುತ್ತಲಿಂಗ, ಅದಮ ವೈರಿಗಳ ಪುಡಿಯುವುದರಿಂದ ಆತುರದಿಂದಲೇ ಕಡಿದು ಬಿಸಾಡುವೆ. ವೈರಿಗಳ ಪುಡಿಯುತ್ತಲಿಂಗ, ಅದಮ ವೈರಿಗಳ ಪುಡಿಯುತ್ತಲಿಂಗ ಆತುರದಿಂದಲೇ ಕಡಿದು ಬಿಸಾಡುವೆ. ದುರುಡ ಭೀಮನ ಕರಳನ್ನು ಬಗೆದು ಧರಣಿಗೆ ಅದಮನ ಬಲಿ ಕೊಡುವೆ, ಧರಣಿಗೆ ಅದಮನ ಬಲಿ ಕೊಡುವೆ. ಸಾಕು ವಿದುರನೇ. ಅಗ್ರಜನೋಳ್ ಸರಸ, ಅಗ್ರಜನೋಳ್ ಸರಸ, ಅಗ್ರಜನೋಳ್ ಸರಸ. ಎಲ್ಲವೋ ವಿದುರ, ಅಗ್ರಜನು ಆಜ್ಞಾನುಸಾರವಾಗಿ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದುದರಲ್ಲಿ ನಿನಗೆ ತಕ್ಕ ಮರ್ಯಾದೆ ಆದಿತ್ತು. ಸುಯೋಧನ, ನನ್ನನ್ನು ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವಲ್ಲಿ ನಿನ್ನ ನಾಲಿಗೆ ಸೀಳು ಹೋಗಬಾರದೆ. ಎಂದಾದರೂ ಈ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೇನೆ. ಹೇಳುವನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದ ಕಾಲದಲ್ಲಿ ಅದನ್ನು ಭೀಮಸೇನನು ತಾನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದೇ ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕುವೆನು. ಪ್ರಮಾದವಾಯಿತು ಸುಯೋಧನ. ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಾಯನ್ನು ಕಳೆದುಕೊಂಡೇ ಅಲ್ಲ. ಈ ಮಹಾತ್ಮನು ಬಿಲ್ಲನ್ನು ಹಿಡಿದು ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವವರು ಯಾರೂ ಇರಲಿಲ್ಲ. ಕೊಂಡ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ದೊಡ್ಡ ಬೆದರಿಕೆಗೆ ಅಂಜುವುದೇ? ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವನು ಅಥವಾ ಒಂದಲ್ಪ ಅವನ ಬಿಲ್ಲಿನಿಂದ ಆಗಬಹುದಾದ ಸಹಾಯವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದರೆ ಕೂಡಲೇ ಸಭೆಯಿಂದ ಹೊರಡಬೇಕಾಯಿತು. ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕೊಡುತ್ತಿರುವೆನು. ಧರ್ಮ ತಾಂಡವ ಕರ್ಮ ಪಾಹಿ ಮಾ, ಧರ್ಮ ತಾಂಡವ ಕರ್ಮ ಪಾಹಿ ಮಾ. ಧರ್ಮವೇ ಜಯವು ಕರ್ಮವೇ ಲಯವು, ಧರ್ಮವೇ ಜಯವು ಕರ್ಮವೇ ಲಯವು. ಮರ್ಮವನರಿತು ನೀನಲೆ ಕಂಡ್ಯವ,
ಆಹಾ, ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನಲ್ಲ. ಭೀಷ್ಮ ದ್ರೋಣಾದಿಗಳು ನನಗೆ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನಲ್ಲ. ಭೀಷ್ಮ ದ್ರೋಣಾದಿಗಳು ನನಗೆ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ಕುಳಿತಿರುವನಲ್ಲ. ಇರಲಿ, ಇದಕ್ಕೆ ತಕ್ಕ ಪಾಠ ಕಲಿಸಲೇಬೇಕು. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ನಿಂತಾಗಿಯೇ ಬಂದು ನಮಸ್ಕರಿಸುವೆನು. ಯೋಗ ಮಾಯೆ, ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಛೇ ಛೇ ಕೃಷ್ಣ, ಅಟ್ಟಾಸೆಯಿಂದ ಮೆಟ್ಟಿ ಬರುವ ದಿಟ್ಟ ಶತ್ರುಗಳು ಮಟ್ಟಿಸಿಯೋ ಪಟ್ಟಿಗಾರನೇ ಗಟ್ಟಿಗ ಹಣ ದುರಂಧರ ಕುರು ಚಕ್ರವರ್ತಿ. ನಿನ್ನಂತಹ ಡಾಂಬಿಕನನ್ನು ಸತ್ಕರಿಸುವ ಅವಿವೇಕೆ ಅಲ್ಲ. ನೀನು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಒಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸ್ತೇನೆ ಎಂದು ತಿಳಿಯಬೇಡ ಕೃಷ್ಣ. ಇದೇನು ಆಶ್ಚರ್ಯ! ಯಾರಿಗೂ ತಲೆಬಾಗದೆಂದು ಹೇಳಿದ ಈ ನಮ್ಮ ಸುಯೋಧನನು ಇಂದು ಆಸ್ಥಾನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ತಿಳಿಯಲಿಲ್ಲ. ಸುಯೋಧನ, ಕೃಷ್ಣ, ನಿನ್ನ ತಂತ್ರ ಮಂತ್ರಗಳ ಆಟ ನಮ್ಮ ಕೌರವೇಶ್ವರನ ಮುಂದೆ ಧೂಳಿಪಟ ಧೂಳಿಪಟ. ಬಲೆ ಮಾವ ಬಲೆ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯ ಅಲ್ಲವೇ? ಯಾದವರ ಈ ಸಾರ್ವಭೌಮನ ಆಸ್ಥಾನದಲ್ಲಿ ನರ್ತಕಿಯರನ್ನು ನೋಡಿ ಬಲು ಆನಂದ ಪಡು. ಯಾರಲ್ಲಿ? ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಂಟೇಶ್ವರ, ಕುರುವಂಶ ಕುಲ ತಿಲಕ ಮಂಟೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ. ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಮಾವನ ಹಿತದಿ ಚತುರ, ರವೇಶ್ವರ ಕೌರವ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಎಲ್ಲವ ಬಲ್ಲವ ಜಗಮಲ್ಲ, ಲವ ಬಲ್ಲವ ಈ ಜಗಮಲ್ಲ, ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಂಟೇಶ್ವರ, ವೀರ ಕರುಣಾಳು ಕುರುಭೂಪರಾಜೇಶ್ವರ.
ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನಾದರಿ 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 ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ಹರಿ ನನ್ನ ಸಭೆಯಲ್ಲಿ ವೈದ್ಯ ಗುಣಗಾನ ಕೈ ಮುಗಿರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿಯ ಕರುನಾಡು ಗುರು ಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುನಾಡು ಗುರು ಭೂಪರಾಜೇಶ್ವರ ರಾಜೇಶ್ವರ ಯಾರಲ್ಲಿ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟುಕಳಿಸಿ. ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ರಾಜ್ಯಸಭೆಯಲ್ಲಿ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮುಂದಿರುವುದು ನನ್ನ ಅಭಿಮತ. ಕುರು ಪಾಂಡವರಾದ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮುಂದಿರುವ ಈ ಪ್ರಶ್ನೆಗಳಿಗೆ ಸಮಗ್ರವಾಗಿ ಅನುಗ್ರಹಿಸಿ ಗಮನಿಸಬೇಕಾಗಿ ನಿಮ್ಮಲ್ಲಿ ಬೇಡುತ್ತೇನೆ. ಈ ವಿಷಯದಲ್ಲಿ ನಿಮ್ಮ ಪಕ್ಷಪಾತ, ಉಪೇಕ್ಷೆ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದೆ ಹೋದಲ್ಲಿ ಮುಂದಾಗುವ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವುದು ಪವಿತ್ರವಾದ ಈ ಮಾತೃಮೂರ್ತಿಯನ್ನು, ಈ ಮಾತೃಭೂಮಿಯನ್ನು ಅಮೃತ ಎಂಬ ಶಾಂತಿ ಎಂಬ ಅಮೃತಧಾರೆಯಿಂದ ತೊಳೆಯುವಿರೋ ಅಥವಾ ಘನಘೋರ ಯುದ್ಧದಿಂದ ಈ ಮಾತೃಭೂಮಿಯನ್ನು ತೊಯಿಸುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗಿರುವುದು.
ಮಿತ್ರರೇ, ಈ ಪೀಠಿಕೆಯಲ್ಲಿ ನಾನು ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಪಾಂಡವರು ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ನಿಮ್ಮ ಧರ್ಮಶೀಲರು ಸತ್ಯವಂತರಾದವರು ನಿಮ್ಮ ಆಜ್ಞೆಯಂತೆ ನಡೆದುಕೊಂಡರಲ್ಲವೇ? ಈಗ ನಿಮ್ಮ ವಾಗ್ದಾನವೊಂದುಳಿದಿರುವುದು. ಈ ರೀತಿ ಆಗದೆ ಹೋದಲ್ಲಿ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿರುವರು. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡರಲ್ಲವೇ? ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ನಿಮ್ಮ ಬಳಿ ಕೇಳುತ್ತಿರುವೆರು. ಸಮಾಸದರೇ, ಈ ಪಾಂಡವರನ್ನು ವಿನಯ ವಚನಗಳನ್ನು ಕೇಳಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೊಂದುಳಿದಿರುವುದು. ನೀವು ಅವರ ಮೇಲೆ ತೋರಿಸಿದ ದೀರ್ಘ ವೈರತ್ವವನ್ನು ಮರೆತು ಅವರು ನಿಮ್ಮಲ್ಲಿ ಸಂಧಿಯ ಪ್ರಸ್ತಾಪವನ್ನು ಕಳಿಸಿರುವರು. ಈ ವಿಷಭೋಜನ, ಲಕ್ಷಾಗೃಹದಾನ, ಕಪಟದ್ಯೂತ ಅವೆರಡಕ್ಕಿಂತ ಮಿಗಿಲಾದ ದ್ರೌಪದಿಯ ಮಾನಭಂಗ, ಈ ದೌರ್ಬಲ್ಯಗಳನ್ನು ತಿಳಿಸಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತೇನೆ. ಈ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸುವೆನು. ಅವರ ಸಂದೇಶದೊಡನೆ ಈ ನನ್ನ ಸಂದೇಶವನ್ನು ಕಳಿಸಿರುವೆನು. ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ? ಈ ಸಲಹೆಗಳನ್ನು ಮನ್ನಿಸಿ ನಡೆಯುವರೆಂದು ನಾನು ನಂಬಿದ್ದೇನೆ. ಕುಮಾರ ದುರ್ಯೋಧನ, ನೀವು ಮತ್ತು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲಲ್ಲವೇ? ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವೇ ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧನ ಜನಕರಿಗೆ ಸಂತೋಷ ದುರ್ಬೋಧೆಗೆ ಕಿವಿಕೊಡಬೇಡ. ಪಾಂಡವರು ನಿನ್ನ ಸಹೋದರರಲ್ಲವೇ? ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಯಾರೋ ದಾಸಿಪುತ್ರ ವಿದುರ, ಪಡೆಯಲಿ ವಿದುರ, ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದರೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು.
ಕುಮಾರ, ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವೆನು. ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಅದನ್ನು ಹಠದಿಂದ ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಕ್ಕೆ ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುತ್ತವೆ. ಕುಂತಿಪುತ್ರರು ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಾಭಾವಿಕೆಯನ್ನು ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ ಇದನ್ನು ಚೆನ್ನಾಗಿ ತಿಳಿದರು. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯಿಂದ ಕೊಳಕು ನೂರಲ್ಲ. ಸಾಮ್ರಾಜ್ಯವನ್ನು ಆಳಬೇಕು ಎಂಬ ಇಚ್ಛೆ ಇದ್ದರೆ ಯುದ್ಧ ಮಾಡಿ ಜಯಿಸಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುರಾಗ್ರಹದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನದ ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟಿತ್ವ. ಏನೆಂದೇ? ನಮ್ದು ದುರಾಶ್ರಯದ, ದುರಾಭಿಮಾನದ, ದುರಾಂಕಾರದ ದುರಾಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಹೇಳುವೆನು ಕೇಳು. ಈ ಕೌರವರನ್ನು ಸದೇ ಬಡೆಯಬೇಕಂದನಲ್ಲ ನಿನ್ನ ಬಂಡ ಭೀಮ. ಅದು ದುರಾಶ್ರಯ, ದುರಾಗ್ರಹ. ಇನ್ನು ನಮ್ಮ ಲೋಕೈಕ ವೀರನಾದ ಕರ್ಣನನ್ನು ವಧಿಸಲೇಬೇಕೆನ್ನಲ್ಲ ನಿನ್ನ ನಪುಂಸಕ ಪಾರ್ಥ. ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಗೆ ಸ್ನೇಹವನ್ನು ಬೆಳೆಸಿರಲ್ಲ ಆ ಪಾಂಡವರು. ಅದು ದುಸ್ಸವಾಸ. ಇನ್ನು ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆಯನ್ನು ಮಾಡುತ್ತಿರುವರಲ್ಲ ಆ ಕುಂದಿ ಪಾಂಡವರು. ಅದು ದುರಾಶ್ರಯ. ನಾವು ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರೋದಲ್ಲವೇ ಆ ಏಡಿ ಪಾಂಡವರಿಗೆ. ಅದು ದುರಾಭಿಮಾನ. ಎಚ್ಚನೆ ಕೃಷ್ಣ, ನೀವಾರು ಏನು ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾರದು, ಚಲಿಸುವುದಿಲ್ಲ, ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಷಾದರರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರಬಹುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಇಡೀ ಈ ಮೂರು ಲೋಕವೇ ಹೊಗಳುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ, ಬಕ, ಕೀಚಕ, ಕ್ರಿಮಿರಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನಾದ 1000 ಆನೆಯ ಬಲವುಳ್ಳನಾದ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುವುದು. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನೇ ಪಡೆದ ಪರಮವೀರ ಪಾರ್ಥ ಮದ್ರಿಕುಮಾರರಾದ ನಕಲು ಸಹದೇವಾದಿಗಳ ಪರಾಕ್ರಮವನ್ನರಿಯದೆ ದುಡಕಬೇಡ. ಯೋಚನೆ ಮಾಡು ಸುಯೋಧನ. ಕೃಷ್ಣ, ಒಳ್ಳೊಳ್ಳೆ ಶೂರರ ಪರಾಕ್ರಮವನ್ನೇ ಹೇಳಿದೆ. ಇನ್ನು ಆ ನಿನ್ನ ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಬಕನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನು? ಅದನ್ನು ನೋಡಿದವರಾರು? ಅದು ಕೊಂದಿದರು ಅದು ನಿನ್ನ ಕುತಂತ್ರದಿಂದ. ಕಾಡು ಮನುಷ್ಯನಾದ ಹಿಡಿಂಬನನ್ನು ಕೊಂದರು ಎಂತಹ ಕೊಲೆ ಪಾತಕ ರುದ್ರಾಂಶ. ಇನ್ನು ನಿನ್ನ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ತಕತೈ ಎಂದು ನರ್ತಿಸಿದ ಆ ನಿನ್ನ ನಪುಂಸಕ ಪಾರ್ಥ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ನಕುಲ ಸಹದೇವರು ಇನ್ನು ಗೋಪಾಲಕರು, ಒಬ್ಬ ವಿಶ್ವಪಾಲಕ, ಒಬ್ಬ ಗೋಪಾಲಕ. ಅವರ ಪರಾಕ್ರಮವು ಗೋಪಾಲಕನಾದ ನಿನಗ ದಿಶವೇ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನೇ ಹೇಳಿದೆ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವೆನು ಕೇಳು. ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ತಮ್ಮ ದುಶ್ಯಾಸನ. ಇನ್ನು ಆ ಪಾರ್ಥನ ಶಿರವನ್ನು ತೇಜಿಸಿ ಆ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಳ ವಿಳಂಬದಲ್ಲಿ ಧನಸ್ಸನ್ನು ಪಡೆದಿರುವ ಇನ್ನು ನನ್ನ ಪ್ರಿಯಮಿತ್ರ ಕರ್ಣ. ಇನ್ನು ನಿಮ್ಮ ಕುತಂತ್ರಗಳಿಗೆ ಪ್ರತಿತಂತ್ರ ಹುಡುಕುವ ನನ್ನ ಭಾವ ಸೌಬಲರಾಜ ಶಕುನಿ. ಮಹಾಪರಾಕ್ರಮಿಯಾದ ಸೈಂಧವರಾಜ. ಇನ್ನು ಆಚಾರ್ಯ ದ್ರೋಣರು ಕುರು ಪಾಂಡವರಿಗೆ ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಗುರು. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು. ಅವರೇನಾದರೂ ಧನುರ್ಧಾಗಿಯಾಗಿ ಎದ್ದು ನಿಂತಿದ್ದೇ ಆದರೆ ಈ ಚತುರ್ದಶ ಭುವನದಲ್ಲಿ ಅವರನ್ನು ಎದುರಿಸಿ ನಿಲ್ಲುವವರು ಯಾರೂ ಇಲ್ಲ. ಇಂತಹ ಅತಿರಥ ಮಹಾರಥರ ಮುಂದೆ ಆ ನಿನ್ನ ಪಾಂಡವರು ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು.
ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ನಾಡು ದೊರೆಯಲಿ ಕಾಡಿಗೋಗ ಕೊಡಲಾಗದು ಈ ರಾಜ್ಯವನ್ನು ನಾಡಿದೊರೆಯಲಿ ಕಾಡಿಗೋಗಲಿ ಕೊಡಲಾಗದು ಈ ರಾಜ್ಯವನ್ನು ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು. ಅಣ್ಣನ ಮಾತುಗಳೆಲ್ಲವೂ ನಿಮಗೆ ಒಪ್ಪಿತೆ. ಈ ಕುರು ಸಹೋದರರು ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತಿಯಾಗದು. ಕೃಷ್ಣ, ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ನನಗೆ ಹಿಂದೆ ಮಾಡುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಕಳೆದು ಬಿಡುವ ರೋಷ ಬರುತ್ತದೆ. ಕೃಷ್ಣ, ಇದು ಗೋಪಿಕಂಗನೆಯರ ನಂದನವನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಯಲ್ಲ. ನಾವೇನು ಬೆಳೆದಟ್ಟು ಕಿಳುತ್ತಿಲ್ಲವೋ ಗೊಲ್ಲ. ಇದು ಮೃಗನ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನೂ ಇಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲ ಅಂದರೆ ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಹಾಗೆ ತೀರದ ಹೊರತಾಗಿ ರಾಧೇನಿಗೆ ಮೃಷ್ಟಣ್ಣವು ರಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಪ್ರೇಕ್ಷಿಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂಥ ವೀರರಿಗಲ್ಲ. ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ ಕರ್ಣ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಬೇಡ. ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ವಾಮ ಕಾಣುತ್ತನೆಯರ ಹಿತವನು ಬಯಸುತ್ತ ಕಾಣುತ್ತ
ಅರ್ಧ ರಾಜ್ಯವನ್ನು ಬೇಡಲು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಹನುಮನ ಧರ್ಮವನ್ನು ಅರ್ಪಿಸಿದ ನನ್ನ ಧರ್ಮವೇ ಮೇಲು. ಯುಧಪತಿ, ಈ ನಿನ್ನ ಶ್ರುತಿಮ ಸಾಧನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಕರ್ಣ, ಈ ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಭಾರತ ಭೂಮಿ ಸಜೈಸಿ ದುರಾಶಾ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸಿದರೆ. ಭಾರತ ಭೂಮಿ ಸಜೈಸಿ ದುರಾಶಾ, ಜೈಸಿ ದುರಾಶಾ, ಸಿಗನಿ ಅನುಜಾತರ ಕರೆ ಸಿಗನಿ ಅನುಜಾತರ, ದರೆ ನಿಂತು ಖ್ಯಾತಿ ಪಡೆ ಸುಖಿಯಾಗೋ ವೀರ, ದರೆ ನಿಂತು ಖ್ಯಾತಿ ಪಡೆ ಸುಖಿಯಾಗೋ ವೀರ. ವೈರವನೇ ನೀಗಿನಿ ಸೈರವನೇ ತಾಳಿ, ವೈರವನೇ ನೀಗಿನಿ ಸೈರವನೇ ತಾಳಿ, ಬಾಳೈ ಬಲು ಧರ್ಮ ವಿರುದ್ಧ ಸುಗುಣ ಚರಿತ ಕರುಣ ಭರಿತ ವರಗುಣೈತ ಮೆರೆವ ತೊರೆ ಬಾಳದರೆಯೋಳ್. ಬಾಳೈ ಬಲು ಧರ್ಮ ವಿರುದ್ಧ ಸುಗುಣ ಚರಿತ ಕರುಣ ಭರಿತ ವರಗುಣೈತ ಮೆರೆವ ತೊರೆ ಈ ದರೆಯೋಳ್. ನೀರ ಭೂಮಿ ಸಜೈಸಿ ದುರಾಶಾ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸಿದರೆ. ಭಾರತ ಭೂಮಿ ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಗುರು ಹಿರಿಯರು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಈ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಮಮತೆ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸು. ಇದು ಅತ್ಯಂತ ಮಹತ್ವಕರವಾದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ದುರ್ಯೋಧನ, ನಾನು ನಿನ್ನಲ್ಲಿ ಈ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಕೋಶದಲ್ಲಿ ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸಸ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವು? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮಬೀರುಗಳಾದ ಅವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಒಪ್ಪಿಸುವ ವಿಪುಲ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ. ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ಧರ್ಮಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಶಕುನಿಯ ಸಲಹೆಯಂತೆ ಪಾಂಡವರನ್ನು ಕಪಟ ದ್ಯೂತಕ್ಕೆ ಎಳೆದದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯೆಂದು ಆಲೋಚಿಸದೆ ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅಪರಾಧವನ್ನು ನೀನು ಅಪಮಾನಪಡಿಸುವುದನ್ನು ಮರೆತೆಯಾ? ಅರಗಿನ ಮನೆಯಲ್ಲಿ ಸೇರಿಸಿ ಬೆಂಕಿಯನ್ನು ಹತ್ತಿಸುವುದು ಮರೆತೆಯಾ? ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧನ, ಲಕ್ಷಗೃಹದಾನ ಇವೆಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣರ ಸಲಹೆಯನ್ನು ನಿರಾಕರಿಸಿ ಶಕುನಿಯ ಸಲಹೆಯಂತೆ ನಡೆದುಕೊಂಡು ಅನ್ಯಾಯ ಅಕ್ರಮವನ್ನು ಮಾಡುತ್ತಿರುವ ನಿನಗೆ ಕೀರ್ತಿಯು ಎಂದಿಗೂ ಲಭಿಸದು. ನಿಧಾನವಾಗಿ ಯೋಚಿಸು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಅವರೇ ಎಲ್ಲವನ್ನೂ ಅಪಹರಿಸುವರು. ಎಲ್ಲವೋ ಗೊಲ್ಲ, ಮಾತಿನ ಮಲ್ಲ. ನನಗೇಕೆ ತಿಳುವಳಿಕೆ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸಲು
ಇದು ಗೋಪಿಕಾಂಗರ ಮನೆಯ ಬೆಣ್ಣೆ ಮುದ್ದೆ ಇಲ್ಲ, ಕುರು ವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಚಲಂಕ ಮಲ್ಲ. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥ, ಋಕೋಪ್ರಸ್ಥ, ವರ್ಣಾಸಿ, ಜಯಂತ, ಜಯಂತಿ ಈ 5 ಊರುಗಳನ್ನಾದರೂ ಕೊಡುವೆಯಾ? ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವುದು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷೆ ಪಾತ್ರಗಳನ್ನು ಕೊಡಿಸುವೆನು. ನಮ್ಮ ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿದರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅವನಿಗಾದರೂ ಒಂದು ಊರನ್ನಾದರೂ ಕೊಡುವೆಯಾ? ಏನೆಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ಆಗಲಿ. ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಕೆರಳಿದರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವವನು. ಅವನಿಗಾದರೂ ಒಂದು ಊರನ್ನಾದರೂ ಕೊಡುವೆಯಾ? ಭೀಮನಿಗೆ ಒಂದು ಊರು? ಆ ಬಂಡ ಭೀಮನಿಗೆ ಒಂದು ಊರಲ್ಲ ಕೃಷ್ಣ, ಅದು ನಿನ್ನ ಭ್ರಮೆಯೇ ಕೆಟ್ಟರೂ ಸರಿಯೇ. ಕಟ್ಟ ಕಡೆಯದಾಗಿ ಗಾಡಿಗಟ್ಟಬೇಕೆಂದು ಕೆಚ್ಚದೆ ಕಟ್ಟಾಳ ಕೌರವೇಶ್ವರನ ಕೆಣಕಿ ಕೇಕೆ ಹಾಕಿದ ಕಳಲ್ಲ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ. ನಾನು ಈ ಛಲವನ್ನು ಭೂತ ಪ್ರೇತ ಪಿಶಾಚಿಗಳೊಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಹೊರಿ ಅಂಶದಿದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆನು, ನೆಲವನ್ನು ಕಡೆನು. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬೆಳೆನು, ನೆಲವನ್ನು ಕೊಡೆನು, ಬಲವ ಜಯಿಸಿಗನ ಮುದದಿ ಮೆರೆಯುವೆ, ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿಗ ನಾನೀಗ ಬೇಡುವೆ, ಕೊಡುವುದಿಲ್ಲವ ರಾಜ್ಯವ. ದೂತದಲ್ಲಿ ಪಾಂಡವರು ಸೋತು ದಾಸರಾದರು, ದೂತದಲ್ಲಿ ಪಾಂಡವರು ಸೋತು ದಾಸರಾದರು. ನೀತಿಯ ನರಿತದೆ ಇದರ ನುಡಿವೆರ, ನೀತಿಯ ನರಿತದೆ ಇದರ ನುಡಿವೆರ. ಛಲವಂ ಬಿಡೆನು, ನೆಲವಂ ಕೊಡೆನು, ಛಲವಂ ಬಿಡೆನು, ನೆಲವಂ ಕೊಡೆನು, ಬಲವ ಜಯಿಸಿಗನ ಮುದದಿ ಮೆರೆಯುವೆ, ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿಗ ನಾನೀಗ ಬೇಡುವೆ, ಕೊಡುವುದಿಲ್ಲವ ರಾಜ್ಯವ. ಭೂತದಲ್ಲಿ ಪಾಂಡವರು ಸೋತು ದಾಸರಾದರು, ನೀತಿಯ ನರಿತದೆ ಇದರ ನುಡಿದರ. ಆ ಪಾಂಡು ನಂದನರು ಎನ್ನೋಳು ಯುದ್ಧ ಮಾಡಿ, ಆ ಪಾಂಡು ನಂದನರು ಎನ್ನೋಳು ಯುದ್ಧ ಮಾಡಿ, ಸಾಹಸದಿಂದಲೇ ಜಯಿಸಲಿ ರಾಜ, ಸಾಹಸದಿಂದಲೇ ಜಯಿಸಲಿ ರಾಜ. ಛಲವಂ ಬಿಡೆನು, ನೆಲವಂ ಕೊಡೆನು, ಛಲವಂ ಬಿಡೆನು, ನೆಲವಂ ಕೊಡೆನು, ಬಲವ ಜಯಿಸಿಗನ ಮುದದಿ ಮೆರೆಯುವೆ, ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿಗ ನಾನೀಗ ಬೇಡುವೆ, ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ, ನೀನು ಮನಸ್ಸಿನಲ್ಲಿ ಯುದ್ಧದ ಸಂಕಲ್ಪಿಸಿಕೊಂಡು ಬಹಿರಂಗದ ಬಳಿ ಮಾತನಾಡುತ್ತಿರುವ ನಿನ್ನ ಕಪಟಿಕೆ ನಾಟಕವನ್ನು ನಾನು ಚೆನ್ನಾಗಿ ಬಲ್ಲೆ. ನೀನು ಹಿಂದೆ ಬಲಿ ಚಕ್ರವರ್ತಿಯ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಭೂಮಿಯನ್ನು, 1 ಅಡಿಯಿಂದ ಆಕಾಶವನ್ನು, 3ನೇ ಅಡಿಯಿಂದ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? 3 ಅಡಿ ಭೂಮಿಯನ್ನು ಕೊಟ್ಟ ಬಲಿ ಚಕ್ರವರ್ತಿಯ ಪಾಡೆ ಅಂದ ಮೇಲೆ ಇನ್ನೇನಾದರೂ ನಾನು 1 ಊರನ್ನೇನಾದರೂ ಕೊಟ್ಟರೆ ನನ್ನ ಪಾಡೇನಾಗಬಹುದು ಎಂದು ನಾನು ಚೆನ್ನಾಗಿಯೇ ಬಲ್ಲೆ ಕೃಷ್ಣ. 1 ಊರಲ್ಲ, 1 ಗೋಪಾದದ ಜಾಗದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲಾಗದು. ಸುಮ್ಮನೆ ಹೊರಟು ಹೋಗು. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳು ಸೈರನೆ 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 ಸೈರನೆ. ಅದಕ್ಕಿಂತ ಒದರುವೆ, ಅದೇ ಮಾತು ಮಗಳುವೆ, ಕುಲಹೀನ ಕುಲವ ಮರತೆಯ ದುರದಳು ಕಡಿದನೆ ಬಿಡುವೆನೆ. ಕದನದೊಳು ನಿನ್ನ ಮದವ ನಡಗಿಪ, ಕದನದೊಳು ನಿನ್ನ ಮದವ ನಡಗಿಪ. ಗಂದುಗವ ಪಡುವೆ ಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ. ನೀದೊಂದು ಗವ ಪಡುವೆ, ನೀದೊಂದು ಗವ ಪಡುವೆ. చేసారు నా సైసే ఈ నిన్న మోస, చేసారు నా సైసే ఈ నిన్న
ಪರಮ ಪುರುಷನೆಂದಿರುವುದನ ಪಡವೆಯೋ ಅಡಗಿಪೆ ಕೆಡಗದೆ. ಪರಮ ಪುರುಷನೆಂದಿರುವುದನ ಪಡವೆಯೋ ಅಡಗಿಪೆ ಕೆಡಗದೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ 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 ಸೈರನೆ. ಕೊನೆಗೂ ನನ್ನ ಮಾತುಗಳನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಕೃಷ್ಣ, ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲದೆ ಎದುಕೊಳ್ಳದ ಕಳಂಕ ಸ್ವರೂಪನೇ. ಯೋಧನ, ಈ ದರ್ಪಿತ ನುಡಿಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡವನಂದರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ನಿನಗೆ ತದೆ ಕಜಿಸಿದರೆ ಕೇಳು ನೋಡು, ಸಮಯವೂ ದೂರವಿಲ್ಲ. ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ಸರಿಯಾಗಿ ಹೇಳಿದೆ ಸಹೋದರ. ನಡೆ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಕೃಷ್ಣ, ಕೇಳಿ ಕೊನೆಯ ಸಂದೇಶ. ಪಾಂಡವರು ಶಾಂತಿಯನ್ನು ಬಯಸುವುದಾದರೆ ಶಸ್ತ್ರಾಸ್ತ್ರನ ಆಸ್ಥಾನದಲ್ಲಿ, ವೀರ ರಣಿಕರ ಘೋಷದಲ್ಲಿ, ಸಮಾರಂಗಣದಲ್ಲಿ. ಕುಮಾರ, ಬಿದರ ಹೋಗಿ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುರುವೃದ್ಧರೇ, ನಿಮ್ಮ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ಈಗ ನೀವು ದುರ್ಯೋಧನ, ದುಶ್ಯಾಸನ, ಶಕುನಿಯನ್ನು, ಈ 3 ಜನರನ್ನು ಸೆರೆಮನೆಯಲ್ಲಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಮ್ಮತಿಸಿ ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು ಗ್ರಾಮದ ರಕ್ಷಣೆಗಾಗಿ, ಕುಲವನ್ನು, ದೇಶದ ರಕ್ಷಣೆಗಾಗಿ, ಈ ಗ್ರಾಮವನ್ನು ಆತ್ಮರಕ್ಷಣೆ ಆಕೆ ಸ್ವರೂಪನನ್ನು ತ್ಯಜಿಸುವುದು ಧರ್ಮವೆಂದು ಶಸ್ತ್ರಗಳು ಹೇಳುವವು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷವನ್ನು ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇ ಏಕೆ? ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳದಂತೆ ಮಾಡುವಿರಿ. ವಾಸುದೇವ, ಈ ದುರ್ನಿಯತಾದ ಇದು ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲಿ ಜ್ವಾಲೆ ಉರಿಯುತ್ತಿರುವುದು. ಆದರೆ ಏನು ಮಾಡಲಿ? ಅಂದರೂ ನಾನು ದುರ್ಬಲನು, ಪರಾಧೀನನು. ಕುಮಾರನಲ್ಲಿ ರಾಜ್ಯ ಮಹಿಮೆ ನಿಮ್ಮಿಷ್ಟದಂತೆ ಕರೆದುಕೊಂಡು ಬರುವನು. ಇದು ರಾಜಲೋಪದಿಂದ ಉತ್ಪನ್ನ ಪ್ರಾಯನಾದ ದುರ್ಯೋಧನನ ಸಂಧಿಗೆ ಕರೆದುಕೊಂಡು ಬರುವ ಕಾರ್ಯವು ನಿನ್ನದು. ಹೋಗು ವಿದುರ, ಇದು ಮತ್ತೊಂದು ಸಾರಿ ಹತಭಾಗ್ಯನನ್ನು ಇದು ಕರೆದುಕೊಂಡು ಬಾ. ಆಜ್ಞೆ ರಾಜ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಆ ದುರ್ಯೋಧನನ ಮಾತಿನಂತೆ ಅನ್ವಯಿಸಬೇಡ. ಈ ಸದ್ದಿನದ ಸಮಯದಲ್ಲಿ ನಾನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುನೀತನು, ದುರಾಚಾರಿಯೂ ಆದ ದುರ್ಯೋಧನನ ಕೈಯಲ್ಲಿ ರಾಜದಂಡವನ್ನು ಒಪ್ಪಿಸುವುದರಿಂದ ನರಕವನ್ನು ಕೈಬೀಸಿ ಕರೆದಂತಾಗುವುದು. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಏಕೆ ನನ್ನ ಮಾತು ಕೇಳುವ ಇಷ್ಟವಿಲ್ಲವೇ? ನಾನು ನಿನ್ನ ತಾಯಿ ಅಗಣ್ಯರ ತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆ ರಕ್ತವನ್ನು ತನಿಯ ಭಾರತ ಕುಲ ಮುಕುಟ, ಓ ತನಿಯ ಭಾರತ ಕುಲ ಮುಕುಟ, ತೋತೆಯ ಮಾತನು ಆಲಿಸು ವೀರ, ಮಾತೆಯ ಮಾತನು ಆಲಿಸು ವೀರ, ಬರೆಯಲು ನೀನು ಸುಖ
ಪುನಃ ಅದೇ ಮಾತು. ನಾನು ನಿನ್ನ ಪುತ್ರನಾಗಿ ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತಟ್ಟು ನೀರು ಬಿದ್ದರೂ ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತೇನೆ. ನಾನು ನಿನ್ನ ತಾಯಿಯ ಮಾತನ್ನು ನಿರಾಕರಿಸಬೇಡ. ಮಗು ಪಾಂಡವರೊಡನೆ ಸನ್ನಿಗೆ ಸಂಪಾದಿಸು. ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಸುಖ ಸಂಪಾದನೆಗಳನ್ನು ಸಲುವಾಗಿ ಮುಚ್ಚಿರುವ ಈ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯದಿರಲಿ. ಚತುರ್ದರ್ಶನ ಭುವನಗಳು ಹುಡುಕಿದರೂ ತಾಯಿಯಂತ ಬಂಧುವು ಹಿತೈಷಿಯು ಮತ್ತಾರು ದೊರಕುವುದಿಲ್ಲ. ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಭೂಮಿಯನ್ನಾಳು ಕುಮಾರ. ಪುನಃ ಅದೇ ಮಾತು. ನಾನು ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧ ಸಾಮ್ರಾಜ್ಯವನ್ನು ಆಳಬೇಕು ಎಂಬ ಇಚ್ಛೆ ಇದ್ದರೆ ಯುದ್ಧ ಮಾಡು, ಜಯಿಸಲಿ. ನನಗಿಂದು ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತವಾದವನಿಗೆ ಸಮಯವಿಲ್ಲೆಂದು ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲುವುದು. ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ನಿನ್ನ ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನ ವೃಂದ ಅಂಧಪಿತನು ಶೋಕಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ಗತಿಗಳಾಗಿ ನೀರವಾಗಿ ಅಳುತ್ತಾ ಆ ವಿಷಮಯ ದೃಶ್ಯವು ನೋಡಬೇಕಾಗುವುದು. ಆ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಕಥೆಯನ್ನು ಬರೆದಿರುವೆ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿಮಗೆ ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ರಾಜೇಂದ್ರ ಈಗಲಾದರೂ ಕುಮಾರನೆಂಬ ಮೋಹವನ್ನು ಬಿಟ್ಟು ರಾಜಚಿಂತೆಯಿಂದ ಬಂಧಿಸು. ವಾಸುದೇವ, ಕೈ ಜೋಡಿಸಿ ಬೇಡುವೆನು, ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ದೇವನ್ನು ಮರೆತ ಈ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ರಾಜಮಹಿಷಿ, ದುರ್ಯೋಧನನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ? ಅದು ಎಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಲ್ಲಿ ಸಂಹರಿಸಿದ ನನ್ನನ್ನು ಈ ಒಬ್ಬ ದುರ್ಯೋಧನನಿಗೆ ಎದರುವುದೇ ಅಸಂಭವ. ರಾಜಮಹಿಷಿ, ಈ ಚಕ್ರದಲ್ಲೆಷ್ಟು ಶಕ್ತಿ ಇರಬಹುದೆಂದು ನೀನರಿತೆಯ? ಇದರೊಂದಲ್ಪ ಶಕ್ತಿಯಿಂದ ಇಡೀ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದಲ್ಲಿ ಗ್ರಹತಾರ ಮಕ್ಕಳು ಕುಣಿಯಲ್ಪಡುವರು, ತಿರುಗತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಗ್ರತಪ್ರಾಣರಾಗಿ ಮರಳಿನಲ್ಲಿ ಉರುಳಾಡುವರು. ಇಂತಹ ನನ್ನನ್ನು ಈ ಒಬ್ಬ ದುರ್ಯೋಧನಿಗೆ ಎದರಲೇ ತಾಯಿ? ಭಯವಲ್ಲ ಪ್ರಭು. ದಾನವ ಜೀವಿ ಯದುಪತಿಗೆ ಶತ್ರುಗಳ ಭಯವೇ? ಓ ಪಾಂಡುರಂಗ ಪ್ರಭು ವಿಠಲ, ಓ ಪಾಂಡುರಂಗ ಪ್ರಭು ವಿಠಲ, ನಾನು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ, ವೇಣುಗೋಪಾಲ ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ನಂದೇನು ಮಾತುಗಳ, ನನ್ನಯ ಪಾವನ ಪಾದಗಳ ಮಹಿಮೆಯ ಕಾಣ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ, ವೇಣುಗೋಪಾಲ ರುಕ್ಮಿಣಿ ಲೋಲ. ಆಕಾಶ ಭೂಮಿಗಳ ಅಳೆದಂತ ಪಾದ, ಆಕಾಶ ಭೂಮಿಗಳ
ಭೂಮಿಗಳ ಅಳೆದಂತ ಪಾದ, ಆಕಾಶ ಭೂಮಿಗಳ ಅಳೆದಂತ ಪಾದ. ರಂಗ ಪ್ರಭು ವಿಠಲ, ಪ್ರಭು ವಿಠಲ. ಭಯವಲ್ಲ ಪ್ರಭು, ದಾನವಜೀಯ ಯದುಪತಿಗೆ ಶತ್ರುಗಳ ಭಯವೇ. ಜಗತ್ತೆಲ್ಲ ಪ್ರತಿಭಟಿಸಿದರು, ಜಗತ್ರಕ್ಷನಿಗೆ ಪರಪಕ್ಷದ ಪರಾಜಯವೇ. ಗದಾಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು ವಾಸು. ಆದರೆ ನನ್ನ ಸಮ್ಮುಖದಲ್ಲಿ ಗುರುವಿನ ಹೇಳು ತಾಯೇ, ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಪಲಾಯನ ಮಾಡುವೆನು. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು, ಆದರೆ ಅವನ ಔದಾಸ್ಯದಿಂದ ಎಲ್ಲವೂ ವ್ಯರ್ಥವಾಯಿತು. ಆದರೂ ಚಿಂತೆ ಇಲ್ಲ, ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ನಿಲ್ಲು ವಂಚಕ, ಈ ಕೃಷ್ಣನನ್ನು ಈಗಲೇ ಬಂಧಿಸಿರಿ. ಬಂಧಿಸಿರಿ. ಅಣ್ಣ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಕೃಷ್ಣನೇ. ಸಹೋದರ, ಈ ಬೆದರಿಕೆ ಮಾತಿಗೆ ಫಲವಿಲ್ಲ. ಈ ದುಷ್ಟನನ್ನು ಈಗಲೇ ಈ ಕಂಬಕ್ಕೆ ಕಟ್ಟಿಬಿಡು. ಅಣ್ಣ, ಎಲ್ಲಿ ನೋಡಿದರೂ ಎಲ್ಲ ಕೃಷ್ಣನಂತೆ ಕಾಣುತ್ತಿರುವುದು. ಸಹೋದರ, ಹೆದರಬೇಡ. ಖಡ್ಗವನ್ನು ಹೊರಳಗಚ್ಚು. ಈ ದುಷ್ಟನನ್ನು ಈಗಲೇ ಸಂಹರಿಸುವೆನು.